ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಏನು ಜಗದೀಶ್ ಅವರು ಒಂದು ಕಡೆ ಆಟೋ ಚಾಲಕರು ಇವ್ರಿಗೆ ಸಿಡಿದೇಳ್ತಿದ್ದಾರೆ. ಮತ್ತು ಇವತ್ತು ಆಟೋ ಚಾಲಕರು ಒಂದು ಏನು ಸರ್ಕಾರಗಳು ಸಹ ಇವತ್ತು ಏನು ಬ್ಯಾನ್ಗಳು ಮಾಡಿದ್ದಾರೆ. ಇವತ್ತು ದ್ವಿಚಕ್ರ ವಾಹನಗಳ ಎಲ್ಲೋ ಒಂದು ಕಡೆ ಇವತ್ತು ಹೈಕೋರ್ಟು ಸಹ ಇವತ್ತು ಬ್ಯಾನ್ ಮಾಡಿದೆ. ಆಟೋ ಚಾಲಕರಿಗೆ ಅನ್ಯಾಯ ಆಗ್ತದೆ ಅಂತಾರೆ. ಎಲ್ಲೋ ಒಂದು ಕಡೆ ಇವತ್ತು ಆಟೋ ಚಾಲಕರುಗಳೇ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರ ಮೇಲೆ ಹೊರೆಗಳನ್ನ ಹಾಕ್ತಿದ್ದಾರೆ. ಎಲ್ಲೋ ಕೆಲವು 100ಕ್ಕೆ 25% ಒಳ್ಳೆಯವರಿರಲ್ಲ, ಇನ್ನು 75% ಬರೀ ಮನೆ ಆಳ್ರನ್ನೇ. ಎಲ್ಲೋ ಒಂದು ಕಡೆ ಇವತ್ತು ಕೆಲವು ಮಾಡುವಂಥ ಆಟೋ ಚಾಲಕರು ಮೀಟ್ರ್ ಮೇಲೆ 300 ಕೊಡಿ, 200 ಕೊಡಿ, 100 ಕೊಡಿ, ಏನು 30 ರೂಪಾಯಿ ಇದ್ದರೆ ಇಷ್ಟೊಂದು ಏನು ಹಗಲು ದರೋಡೆಗೆ ಮಾಡ್ತಿದ್ದಾರೆ ಅಂದರೆ ಇವತ್ತು ಏನು ಅರ್ಥ ಇವತ್ತು ಆಟೋ ಚಾಲಕರುಗಳು. ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದ ಜನತೆ ಇವತ್ತು ಏನು ಮಾಡಬೇಕು, ಇವತ್ತು ಏನು ಇವರು ಏನು ದರೋಡೆಗಳು ಮಾಡ್ಕೊಂಡು ನಿಂತ್ಕೊಂಡ್ರೆ ಇವತ್ತು ಇವರ ಒಂದು ಐಷಾರಾಮಿ ಜೀವನಕ್ಕೆ ಇವತ್ತು ಆಟೋ ಚಾಲಕರು ಕಂಡ್ರೆ ಶಂಕರಣ್ಣ ಅವರು ಎಷ್ಟೋ ಮರ್ಯಾದೆ ಕೊಡ್ತಿದ್ರು. ಇವತ್ತು ಅಂಥ ಒಂದು ನಾಡಲ್ಲಿ ಹುಟ್ಟಿದಂಥ ಇವತ್ತು ಆಟೋ ಚಾಲಕರು ಅವ್ರ ಹೆಸರು ಹೇಳ್ಕೊಂಡು ಬೋರ್ಡ್ಗಳು ಹಾಕೋತಾರೆ. ಇವತ್ತು ಅಂಥದ್ರಲ್ಲಿ ಇವತ್ತು ಆಟೋ ಚಾಲಕರು ಇವತ್ತು ಹಗಲು ದರೋಡೆಗೆ ಹೇಳಿದರೆ ಏನು ಅರ್ಥ? ಒಂದು ಉದಾಹರಣೆ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈಗ ಒಂದು ಕೆಲವು ಕ್ಷಣದಲ್ಲಿ ವಿಡಿಯೋ ನೋಡಿದ್ದು, ಸಂಗೊಳ್ಳಿ ರಾಯಣ್ಣ ರೈಲ್ವೆ ಇದರಿಂದ ವಿಜಯನಗರಕ್ಕೆ ಏನು 350 ರೂಪಾಯಿ ಒಬ್ಬನಿಗೆ 350 ರೂಪಾಯಿ ಕೇಳಿದ್ದಾರೆ. ಟೋಟಲಿ 14 ಜನ 4 ಇದು ಮಾಡಿದರೆ ಕೂಲಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು 4 ಇದು ಮಾಡಿದ್ರೆ 2 ಕ್ಯಾನ್ಸಲ್ ಮಾಡಿ 2ರಲ್ಲಿ ಕರ್ಕೊಂಡೋಗಿದ್ದಾನೆ ಈ ಆಟೋ ಚಾಲಕರುಗಳು. ಒಬ್ಬೊಬ್ರಿಗೆ 350 ಅಂದರೆ 14 ಜನಕ್ಕೆ ಎಷ್ಟಾಯಿತು? ಏನು ಪಾಪ ಕೂಲಿ ಮಾಡೋರು, ನಾಲಿ ಮಾಡೋರು ಇವತ್ತು ಎಲ್ಲೋಗ್ಬೇಕು? ಇವತ್ತು ಇವ್ರುಗಳು ಏನು ಇವತ್ತು ಹಗಲು ದರೋಡೆ ಮಾಡ್ತಿದ್ರೆ ಇವತ್ತು ಆಟೋ ಚಾಲಕರುಗಳು. ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು? ಎಲ್ಲೋ ಒಂದು ಕಡೆ ಇವತ್ತು ಆಟೋ ಚಾಲಕರುಗಳ ಮೊದಲೇ ಇವತ್ತು ಆಟೋ ಚಾಲಕರು ಅಂದರೆ ಇವತ್ತು ಇವತ್ತು ಜನಸಾಮಾನ್ಯರಿಗೆ ಅಸಡ್ಡೆ ಆಗಿದೆ. ಅಂಥದ್ರಲ್ಲಿ ಇವತ್ತು ಆಟೋ ಚಾಲಕರು ಈ ರೀತಿ ಹಗಲು ದರೋಡೆ ಮಾಡಿದರೆ ಪಾಪ ಆ ಒಂದು ಕೂಲಿ ಮಾಡೋರು ಆಟೋ ಫೋಟೋ ಹೊಡ್ಕೊಂಡು ಅವ್ನು ಫೋಟೋ ಹೊಡ್ಕೊಂಡ್ರೆ ಮೊಬೈಲ್ನ ಕಿತ್ಕೊಂಡು ಡಿಲೀಟ್ ಮಾಡಿದ್ದಾನೆ ಆಟೋ ಚಾಲಕ. ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೋ ಒಂದು ಕಡೆ ನಾವುಗಳು ನೋಡಿದ್ದು ಇವತ್ತು ಆಟೋ ಚಾಲಕರುಗಳು ಈ ರೀತಿ ನಡ್ಕೋತಿದ್ದಾರೆ ಅಂದರೆ ಏನು ಅರ್ಥ? ಇವತ್ತು ಏನು ಜನಸಾಮಾನ್ಯರು ಎಲ್ಲೋ ಒಂದು ಕಡೆ ನಾನು ಸಹ ಇವತ್ತು ನಮ್ಮ ಒಂದು ರಾಮನಗರದಲ್ಲಿ 30 ರೂಪಾಯಿ ಹೋಗೋ ರೈಲ್ವೆ ಸ್ಟೇಷನ್ಗೆ 100 ರೂಪಾಯಿ ಕೇಳ್ತಾನೆ. ಎಲ್ಲಿ ತಂದುಕೊಡೋದು? ಇವತ್ತು 30 ರೂಪಾಯಿ ಕೊಡುವಂಥದ್ದು 100 ರೂಪಾಯಿ ಎಲ್ಲಿ? ಏನು ಅರ್ಥ ಇದು? 100 ರೂಪಾಯಲ್ಲಿ 30 ರೂಪಾಯಲ್ಲಿ ಏನು ಇವತ್ತು ಆಟೋ ಚಾಲಕರುಗಳಿಗೆ ಇವತ್ತು ಕಡಿವಾಣ ಹಾಕುವಂಥವ್ರು ಯಾರೂ ಇಲ್ಲ. ಇವತ್ತು RTOದವರು ಇಲ್ಲ. ಎಲ್ಲೋ ಒಂದು ಕಡೆ ಇವ್ರು ಮಾಡಿದ್ದೇ ಒಂದು ನ್ಯಾಯ. ಇವ್ರು ತಗೋತಿರುವಂಥ ಹಣದ ವಸೂಲಿನ ಇವತ್ತು ಲೂಟಿನ ಇವತ್ತು ಏನು ಈ ಆಟೋ ಚಾಲಕರುಗಳು ಈ ಥರ ಆದರೆ ಮುಂದಿನ ದಿನಗಳಲ್ಲಿ ಏನು ಜನಸಾಮಾನ್ಯರ ಪರಿಸ್ಥಿತಿ ಏನು? ಎಲ್ಲೋ ಒಂದು ಕಡೆ ಇವತ್ತು ಎಲ್ಲ ವರ್ಗದವರು ಇರ್ತಾರೆ. ದಯಮಾಡಿ ಆಟೋ ಚಾಲಕರುಗಳ ಈ ವಿಡಿಯೋ ನೋಡ್ತಿರೋರು ಅರ್ಥ ಮಾಡ್ಕೊಳ್ಳಿ. ಎಲ್ಲ ವರ್ಗದವರು ಇರ್ತಾರೆ, ಕೂಲಿ ಮಾಡೋರು ಇರ್ತಾರೆ, ಶ್ರಮಿಕ ವರ್ಗದವರು ಇರ್ತಾರೆ, ಎಲ್ಲ ಒಂದು ಜನಾಂಗ ದೊಡ್ಡವರು ಇರ್ತಾರೆ, ಕೆಳಮಟ್ಟದವರು ಇರ್ತಾರೆ. ನೀವು ದೊಡ್ಡವ್ರಿಗೂ ಅದೇ ತೊಗೊಂಡು ಕೆಳದವ್ರಿಗೂ ಅದೇ ತೊಗೊಂಡ್ರೆ ಇವತ್ತು ಜನಸಾಮಾನ್ಯ ಕೂಲಿ ಮಾಡೋನಿಗೆ 350 500 ರೂಪಾಯಿ ಕೊಟ್ಟರೆ ಅವನಿಗೆ ಎಲ್ಲಿ ಹೋಗಬೇಕು? ನೀವುಗಳು ಇವತ್ತು ಹಗಲು ದರೋಡೆಗೆ ಮಾಡಿದ್ರೆ ಇವತ್ತು ಆಟೋ ಚಾಲಕರುಗಳು ಏನು ಅರ್ಥ? ಇವತ್ತು ಮುಂದಿನ ದಿನಗಳಲ್ಲಿ ದಯಮಾಡಿ ಕೈ ಮುಗಿದು ಕೇಳ್ತೀನಿ, ಆಟೋ ಚಾಲಕರು, ರಾಜ್ಯದ ಜನತೆ, ಇವತ್ತು ರಾಜ್ಯದ ಆಟೋ ಚಾಲಕರುಗಳು ಜನಸಾಮಾನ್ಯರಿಗೆ ಹೊರೆಯಾಗುವಂಥದ್ದು ಮಾಡಬೇಡಿ. ಸರ್ಕಾರಗಳು ಈಗಾಗಲೇ ನಿಮ್ಮ ಮೇಲೆ ಪರ್ಮಿಟ್ಗಳು ಚೆಕ್ ಮಾಡಿ, ಲೈಸೆನ್ಸ್ಗಳು ಚೆಕ್ ಮಾಡಿ, ಮತ್ತು ಎಮಿಷನ್ ಎಲ್ಲ ಚೆಕ್ ಮಾಡಿ ಅಂತ ಇವತ್ತು DL ಎಲ್ಲ ಚೆಕ್ ಮಾಡಿ ಅಂತ ಸರ್ಕಾರ ಆದೇಶ ಮಾಡಿ ಇವತ್ತು ನಿಮ್ಮ ಕಡಿವಾಣ ಆಗ್ತಿದೆ. ಆದರೂ ಸಹ ನೀವು ಇವತ್ತು ಬಿಡ್ತಾ ಇಲ್ಲ. 100ಕ್ಕೆ 25% ಒಳ್ಳೆಯವರಿದ್ದರೆ ನೀನು 75% ಈ ಥರ ಮನೆ ಆಳ್ರೆ ಇರ್ತೀರ. ಏನು ಅರ್ಥ? ಇವತ್ತು ಜನಸಾಮಾನ್ಯರು ಎಲ್ಲೋಗಬೇಕು? ಇವತ್ತು ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಇವತ್ತು ಜನಸಾಮಾನ್ಯರಿಗೆ ಹಗಲು ದರೋಡೆ ಮಾಡೋದನ್ನು ನಿಲ್ಲಿಸ್ಬೇಕು ಆಟೋ ಚಾಲಕರುಗಳು. ಎಲ್ಲೋ ಒಂದು ಕಡೆ ಈ ಥರ ನೀವು ಬೇಕಾಬಿಟ್ಟು ದುಡ್ಡುಗಳ್ನ ತೊಗೊಂಡ್ರೆ ಇವತ್ತು ಮೀಟ್ರ್ ಹಾಕರೆಯ ಮೀಟ್ರ್ ಹಾಕ್ಬಿಟ್ಟು ಅದ್ರ ಎಷ್ಟು ಬರುತ್ತೆ? 30 ಬರುತ್ತಾ, 35 ಬರುತ್ತಾ, 40 ಬರುತ್ತಾ, 50 ಬರುತ್ತಾ, 100 ಬರುತ್ತಾ ತೊಗೊಳ್ಳಿ. ಅದು ಬಿಟ್ಟರು ಮೀಟ್ರ್ ಹಾಕ್ತೀನಿ ನೀವು ಲೀಲಾಜಲವಾಗಿ ನೀವು ಇಷ್ಟ ಬಂದಷ್ಟು ದುಡ್ಡು ತೊಗೊಂಡ್ರೆ ಏನು ಅರ್ಥ? ಕಾನೂನು ಎಲ್ಲಿದೆ? ಕಾನೂನು ಚೌಕಟ್ಟು ಎಲ್ಲಿದೆ? ಇವತ್ತು ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಈ ಥರ ಆಗಲಿಲ್ಲ ಅಂದರೆ ಇವತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟ್ ನಿಮಗೆ ಚೀಮಾರಿ ಆಗ್ತದೆ. ಮತ್ತು ನೀವು ಬದುಕೋದು ತುಂಬ ಕಷ್ಟ ಆಗುತ್ತೆ. ಆಟೋ ಚಾಲಕರುಗಳು ದಯಮಾಡಿ ಕೂಲಿ ಕಾರ್ಮಿಕರಿಗೆ ಮತ್ತು ಎಲ್ಲ ಒಂದು ಜನಾಂಗದವ್ರಿಗೂ ಸಹ ಕಡಿಮೆ ಒಂದು ಮೊತ್ತವನ್ನು ತೊಗೊಳ್ಳಿ. ಮೀಟ್ರ್ ಎಷ್ಟಿರುತ್ತೆ ಅದು ತೊಗೊಳ್ಳಿ. ಅದು ಬಿಟ್ಟು ನೀವು ಹಿಂಗೆ ತೊಗೊಂಡ್ರೆ ಏನು ಅರ್ಥ? ಎಲ್ಲೋ ಒಂದು ಕಡೆ ಇವತ್ತು ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಈ ವಿಡಿಯೋ ನೋಡ್ತಿರೋರು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀನಿ ಮತ್ತು ಶೇರ್ ಮಾಡಿ. ಎಲ್ಲೋ ಒಂದು ಕಡೆ ಇವತ್ತು ಆಟೋ ಚಾಲಕರುಗಳು ಇವತ್ತು ಏನು ಅವರವರ ಒಂದು ಐಶ್ವರ್ಯ ಜೀವನಕ್ಕೆ ಅವರವರ ಒಂದು
ಅವರವರ ಒಂದು ಏನು ಅವರ ಒಂದು ಬೆಳವಣಿಗೆಗೆ ಇವತ್ತು ಆಟೋ ಚಾಲಕರು ಲೂಟಿ ಮಾಡ್ತಿದ್ರೆ ಹೇಳ್ತಾನೆ ಹೋದರೆ ಇನ್ನೂ ತುಂಬ ವಿಚಾರಗಳಿದೆ ಮತ್ತು ಇದಿದೆ ಹೇಳ್ಬೋದು. ಆದರೆ ಆಟೋ ಚಾಲಕರುಗಳು ಇವತ್ತು ಒಂದು ಸ್ಥಾನದಲ್ಲಿ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ಕನ್ನಡಿಗ ಅಂದರೆ ಗೌರವ ಇದೆ. ಮತ್ತು ಈಗ ಅವರು ಹಾಕೊಳ್ಳುವಂಥ ಸ್ಲೋಗನ್ಗಳು ಎಲ್ಲರೂ ಫಾಲೋ ಮಾಡ್ತಾರೆ ಯುವತಿಯರುಗಳು. ಇವತ್ತು ಅವ್ರಿಗೆ ಗೌರವ ಇರೋದನ್ನ ದಯಮಾಡಿ ಆಟೋ ಚಾಲಕರು ಹಾಳು ಮಾಡ್ಕೋಬೇಡಿ. ಜನಸಾಮಾನ್ಯರ ಗೌರವ ಕೊಡಿ. ಮೀಟ್ರ್ ಎಷ್ಟಿರುತ್ತೆ ಅಷ್ಟೇ ತೊಗೊಳ್ಳಿ ಅಂತೇಳಿ ನಾನು ವೀಡಿಯೋ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.